ಇದು ರೋಡ್ ಒಂದ್ 3 ವರ್ಷ ಆದ್ರಿ ಇದು ರೋಡ್ ನೋಡಿದ್ರೆ ಹೆಂಗೈತಿ ಇದೆ. ಇದು ರೋಡ್ ಅಂತೂ ಅವ್ರ ಏನೋ ರಾಜಕೀಯದವ್ರು ಯಾರ ಬಂದ್ರ ಅಷ್ಟೇ ಮಣ್ಣು ಹಾಕಿ ಲೆವೆಲ್ ಮಾಡಿ ಬಿಟ್ಟು ಬಿಡ್ತಾರ್ರಿ. ಅಂದ್ರೆ ಯಾರಾದ್ರೂ ಮಿನಿಸ್ಟರ್ ಬರ್ತಾರ ಅಂದ್ರೆ ರಾತ್ರಿ ರೋಡ್ ಆಗೈತಿ. ಯಾರು ಬಂದು ನೋಡಂಗಿಲ್ಲ. ಯಾರು ಮಿನಿಸ್ಟರ್ ಬರ್ತಾರ ಅಂತಂದ್ರೆ ಸೆಂಟ್ರಲ್ ಬರ್ತಾರ ಅಂತಂದ್ರೆ ಪೂರ್ತಿ ರೆಡಿ ಮಾಡ್ತಾರೆ ತೂತ್ ಪಾಲಿಶ್. ಇಲ್ಲ ಬಹಳ ಜನಕ್ಕೆ ಹರಾಸ್ಮೆಂಟ್ ಆಗತೈತಿ ನೋಡಿ ಸರ್. ಇಲ್ಲಿ ನೋಡತ್ತೀರಿ ನೋಡ್ರಿ, ತೆಗ್ಗಿ ನೋಡ್ರಿ, ಈ ಕಡೆ ಧೂಳ, ಈ ಕಡೆ ರೋಡ್ ಸಾಕಾಗೋಗ್ಬಿಟ್ಟೈತಿ ನೋಡಿ ಸರ್. ಕಣ್ಣು ತೆಗ್ಯಾಕ್ ಬರ್ತಾ ಇಲ್ಲ ಇಲ್ಲಿ. ನಮ್ಮ ಹೆಮ್ಮೆಯ ಹುಬ್ಬಳ್ಳಿಯ ರಸ್ತೆ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ. ನಮ್ಮ ಜನಪ್ರತಿನಿಧಿಗಳು ಸಾರ್ವಜನಿಕರ ರೊಕ್ಕ ಕದಿಯುವ ಲೈಸೆನ್ಸ್ ಹೊಂದಿರುವಂತ ಕಳ್ಳರಷ್ಟೇ. ಸಮಾಜ ಸೇವೆಯ ಮುಖವಾಡ ಹಾಕೊಂಡು ಇಲ್ಲಿ ಮಂದಿ ರೊಕ್ಕ ತಿಂದು ಮಾಡಿರುವ ಕಾಮಗಾರಿ ನೋಡಿ. ಇದು ಹುಬ್ಬಳ್ಳಿಯ ಅಕ್ಷಯ ಪಾರ್ಕ್ ರಸ್ತೆಯ ಪರಿಸ್ಥಿತಿ. ಬರೋಬ್ಬರಿ 3 ರಿಂದ 4 ವರ್ಷ ಆದ್ರೂ ಕೂಡ ರೋಡ್ ಅಂತೂ ಆಗಿಲ್ಲ. ಯಪ್ಪ, ಮರ್ತು ಬಿಟ್ಟಿದ್ದೆ. ಯಾರದೋ ಒಬ್ಬರ ದೊಡ್ಡವರ ಮಗಳ ಮದುವೆಗೆ ಅಲ್ಲಿ ರಾತ್ರೋರಾತ್ರಿ ರಸ್ತೆ ಮಾಡಿದ್ರು. ಆದ್ರೆ ಈಗ ಅಲ್ಲಿ ಕೇವಲ ಗುಂಡಿಗಳೇ ಗುಂಡಿಗಳು. ಇಲ್ಲಿ ಮಂದಿ ಏನಂತಾರೆ ನೀವ ಕೇಳಿ. ಇದು ರೋಡ್ ಒಂದ್ 3 ವರ್ಷ ಆದ್ರಿ ಇದು ರೋಡ್ ನೋಡಿದ್ರೆ ಹೆಂಗೈತಿ ಇದೆ. ಇದು ರೋಡ್ ಅಂತೂ ಅವ್ರ ಏನೋ ರಾಜಕೀಯದವ್ರು ಯಾರ ಬಂದ್ರ ಅಷ್ಟೇ ಮಣ್ಣು ಹಾಕಿ ಲೆವೆಲ್ ಮಾಡಿ ಬಿಟ್ಟು ಬಿಡ್ತಾರ್ರಿ. ಮಳೆಗಾಲ ಬಂತ ಮತ್ತ ಮನೆಲ್ಲ ಹರ್ಕೊಂಡ್ ಹೋಗ್ಬಿಡ್ತೈತಿ. ಇಲ್ಲ ನಾವು 24 ತಾಸು ನಾವು ಅಡ್ಡಾಡ್ತೀವಿ. ನಮಗ್ ನೋಡಿದ್ರೆ ಇಲ್ಲಿ ತ್ರಾಸ ಆಗತ್ತಾವ, ಗಾಡಿಗಳು ಸ್ಕ್ರಾಪ್ ಇವು ಆಗಂತಾವ. ನಮಗೂ ಬಿದ್ದೀವಿ. ನಾವೊಂದು ನಮ್ಮ ದೋಸ್ತರು ಎಲ್ಲ ಒಂದು 7 ಮಂದಿ ಬಿದ್ದೀವಿ. ನಾವು ಕಾಯಂ ಇಲ್ಲಿ ಅಡ್ಡಾಡ್ತೀವಿ. ಇಲ್ಲಿ ನೋಡಿದ್ರೆ ರೋಡ್ ಹತ್ರ ಮಾಡೋದಿಲ್ಲ, ಏನಿಲ್ಲ. ಇದೊಂದ್ ಸ್ವಲ್ಪ ರೋಡ್ ನೋಡಿದ್ರೆ ಯಾರ ರಾಜಕೀಯದವ್ರು ಬಂದ್ರೆ ಅಷ್ಟು ಇದು ಮಾಡ್ತಾರೆ. ಮತ್ತೆ ಆಮೇಲೆ ಕೆರೆ ಮಾಡಂಗಿಲ್ಲ, ಏನಿಲ್ಲ ಅಂತ. ಇದೊಂದು 3-4 ವರ್ಷ ಆಗೈತ್ರಿ ಇದು ಹಿಂಗೈತ್ರಿ ಅದು ರೋಡ್. ಇದು ಸರ್ ಇಲ್ಲಿ ಹೆಂಗೈತಿ ಅಂದ್ರೆ ಯಾರಾದ್ರೂ ಮಿನಿಸ್ಟರ್ ಬರ್ತಾರ ಅಂದ್ರೆ ರಾತ್ರಿ ರೋಡ್ ಆಗೈತಿ. ಆಮೇಲೆ ಬಂದ್ ಹೋದ್ರ ಮುಗಿದೋಯ್ತಿ. ಯಾವ್ದು ರೋಡು ಇಲ್ಲ, ಏನಿಲ್ಲ. ಇಲ್ಲ ಬಹಳ ಜನಕ್ಕೆ ಹರಾಸ್ಮೆಂಟ್ ಆಗತೈತಿ ನೋಡಿ ಸರ್. ಇಲ್ಲಿ ನೋಡತ್ತೀರಿ ನೋಡ್ರಿ, ತೆಗ್ಗಿ ನೋಡ್ರಿ, ಅಮಾಯಕರು ಎಷ್ಟು ಬಲಿ ಆಗತ್ತಾರ. ಬಿದ್ದು ಹೋಗ್ತಾರ ರಾತ್ರಿ. ಇಲ್ಲಿ ಜೋರೆ ಬಂದು ಹೆಂಗ್ ಬಿದ್ದಿರ್ತಾರ ಗೊತ್ತಿರಂಗಿಲ್ಲ, ಆ ತರ ಹೊಡ್ತಾ ಬೀಳತ್ತವ. ದಯಮಾಡಿ ಇಲ್ಲಿ ಶಾಸಕರು ಯಾರು ಬರ್ತಾರ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ವಿನಂತಿ ಮಾಡ್ಕೊಂತೇವಿ, ಬೇಗ ಇದೆ ರೋಡ್ ಮಾಡಿದ್ರಿ. ಈ ಕಡೆ ಧೂಳ, ಈ ಕಡೆ ರೋಡ್ ಸಾಕಾಗೋಗ್ಬಿಟ್ಟೈತಿ ನೋಡಿ ಸರ್. ಕಣ್ಣು ತೆಗ್ಯಾಕ್ ಬರ್ತಾ ಇಲ್ಲ ಇಲ್ಲಿ. ಈಗೇನಿಲ್ಲ ಅಂದ್ರೆ 2-3 ವರ್ಷ ಆತ್ ನೋಡ್ರಿ ರೋಡ್ ಮಾಡ್ಯಾರ. ಆತ್ ಇದ್ ತೆಗಿತಾರ ಬಿಡ್ತಾರ ನೀರ್ ನೋಡ್ರಿ. ಅದ್ರ ನೋಡಿ ಫೋಟೋ ತಕೊಂಡ್ ಹೋಗ್ರಿ. ಅದು ಇದ್ ಮಾಡ್ರಿ, ಹಿಂಗ್ ಮಾಡಿದ್ರೆ ಹೆಂಗ್ ನಮ್ಮಂತ ಬಡ್ರ ಮಂದಿ ಹೆಂಗ ದುಡ್ಯಾರ ಹೆಂಗ ಎಷ್ಟು ತ್ರಾಸ ಆಕೈತಿ. ಇಲ್ಲಿ ಬ್ಯಾಡ ನಮ್ಮ ಅಂಗಡಿ ನೋಡ್ರಿ, ಅಂಗಡಿ ಅಂದ್ರೆ ಧೂಳ ಮುಣಿಗೆ ಎದ್ದೇಳ್ತೈತಿ. ಬ್ಯಾಂಕ್ ಮುಂದೆ ನೋಡ್ರಿ ಗಲೀಜಿಂದ ಗಲೀಜ್. ಬೇಜಾರ್ ಅಂದ್ರೆ ಬೇಜಾರ್ ಬಂದೋಗೈತಿ ನಮಗ. ಸರ್ ಏನ್ ಸಮಸ್ಯೆ ಅಂತಂದ್ರೆ ನೀವು ನೋಡತ್ರಿ ಇಲ್ಲಿ ಹಿಂದೆ ನಮ್ದು ಬೆಲ್ಲದವ್ರ ವಾರ್ಡ್ದಾಗ ಇದ್ದು. ಆಮೇಲೆ ಸಂದಿಲ್ ಕುಮಾರ್ ಕಾರ್ಪೊರೇಟರ್ ಇದಾರು. ಆಮೇಲೆ ಚೇತನ್ ಹಿರೇಕರೂರು ಬರ್ತಾರ. ಆಮೇಲೆ ಆರಿ ಭದ್ರಾಪುರ 3 ಮಂದಿ ಕಾರ್ಪೊರೇಟರ್ ಇದು ರೋಡ್ ಸಂಬಂಧ ಬರುದು. ಈ ಮಠದ ಕತ್ರಿ ಮಠ ಇದೆ ಇದು. ಇದಕ್ಕ ಇಲ್ಲ ನೀರು ಬರೋದಕ್ಕೂ ಹಿಂಗ ಇದೆ. ಆಮೇಲೆ ಇದು ರೋಡ್ ಕೆಟ್ಟ ಇದೆ, ಯಾವಾಗೂ ಮಾಡಂಗಿಲ್ಲ, ಯಾರು ಬಂದು ನೋಡಂಗಿಲ್ಲ. ಯಾರು ಮಿನಿಸ್ಟರ್ ಬರ್ತಾರ ಅಂತಂದ್ರೆ ಸೆಂಟ್ರಲ್ ಬರ್ತಾರ ಅಂತಂದ್ರೆ ಪೂರ್ತಿ ರೆಡಿ ಮಾಡ್ತಾರೆ ತೂತ್ ಪಾಲಿಶ್. ಆಮೇಲೆ 1 ತಿಂಗಳಲ್ಲಿ ಮತ್ತೆ ಸೇಮ್ ಕಂಡೀಷನ್ ಹಿಂಗೆ ಆಗಿರ್ತೈತಿ. ರೊಕ್ಕ ಕಾರ್ಪೊರೇಷನ್ ಹಾಳಾಗತೈತಿ. ಇದು ಪ್ರಕಾರ ಇಲ್ಲಿ ಶಾಸಕರಿಗೂ ಗೊತ್ತಿದೆ. ಸ್ವಲ್ಪ ಇಲ್ಲಿ ಮಾಡ್ಬೇಕಂತ ಹೇಳಿ ನಾವು ಕೈ ಮುಗಿದೇ ಹೇಳ್ತೀವಿ ಅವ್ರಿಗೆ. ಇಲ್ಲಿ ದೊಡ್ಡ ನಾಯಕ ಮನೆ ಇದ್ರೂ ಕೂಡ ನೋ ಯೂಸ್. ಇಲ್ಲಿ ಜನಸಾಮಾನ್ಯರ ಪ್ರಾಬ್ಲಮ್ ಕೇಳುವವರು ಯಾರೂ ಇಲ್ಲ. ಇಡೀ ದೇಶಕ್ಕೆ ಅಚ್ಚೇ ದಿನ ಬಂದ್ರೆ ಬರಬಹುದು, ಆದ್ರೆ ಈ ಹುಬ್ಬಳ್ಳಿಗೆ ಮಾತ್ರ ಅಚ್ಚೇ ದಿನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ಸ್ವಲ್ಪ ನೋಡಿ ಅಪ್ಪ, ನಮ್ ಟ್ಯಾಕ್ಸ್ ರೊಕ್ಕದಲ್ಲಿ ಮನೆ ನಡೆಸುವಂತ ಜನನಾಯಕರೇ. ಗಜಾನನ ಹೂಗಾರ ಜೊತೆ ಇಷ್ಟಲಿಂಗ ಪಾವಟೆ, ಪಬ್ಲಿಕ್ ನೆಕ್ಸ್ಟ್.